ಪಶ್ಯಂತೋಪಿ ನ ಪಶ್ಯಂತಿ ಮೇರೋ ರೂಪಂ ವಿಪಶ್ಚಿತಃ. ಇದನ್ನು ಉದಾಹರಣೆಯಾಗಿ ತಗೋತಾರೆ ಮೇರು ಪರ್ವತವನ್ನು. ದೇವರು ಅಂದರೆ ಯಾವ ರೀತಿಯಾಗಿದ್ದಾನೆ ಅಂತ ಪೂರ್ತಿಯಾಗಿ ಯಾರಿಗೂ ಕೂಡ ಅರ್ಥ ಮಾಡಿಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೆ ಇದನ್ನು ಉದಾಹರಣೆಯಾಗಿ ಕೊಡ್ತಾರೆ. ಶಾಸ್ತ್ರಗಳು ವೇದವಾಕ್ಯಗಳೆಲ್ಲ ಇದೆ. ಯಥೋ ವಾಚೋ ನಿವರ್ತಂತೆ, ಯಾವ ಮಾತಿನಿಂದಲೂ ಕೂಡ ದೇವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಥೋ ವಾಚೋ ನಿವರ್ತಂತೆ, ವಾಕ್ಯಗಳು ದೇವರ ಬಗ್ಗೆ ನಮಗೆ ತಿಳಿಸ್ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆಮೇಲೆ ಅವಚನೇನ ಇವ ಪ್ರೋವಾಚ, ಈ ಥರ ವೇದವಾಕ್ಯಗಳು ಬೇಕಾದಷ್ಟಿದೆ. ಒಟ್ಟು ಮಾತಿನಿಂದ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಈ ಥರ ವೇದ ಹೇಳುತ್ತೆ? ಹಾಗಿದ್ರೆ ವೇದನೆಲ್ಲ ಮುಚ್ಚಿಟ್ಬಿಡೋಣ, ವೇದ ಓದೋದೇ ಬೇಕಾಗಿಲ್ಲ, ಶಾಸ್ತ್ರ ಓದೋದೇ ಬೇಕಾಗಿಲ್ಲ. ಶಾಸ್ತ್ರ ಇರೋದೇ ದೇವರ ವಿಚಾರವನ್ನು ತಿಳಿದುಕೊಳ್ಳಿಕ್ಕೋಸ್ಕರ. ದೇವರನ್ನ ಔಪನಿಷದ ಪುರುಷಃ ಅಂಥೇಳಿ ಉಪನಿಷತ್ತೇ ಹೇಳುತ್ತೆ, ವೇದವೇ ಹೇಳುತ್ತೆ. ವೇದಗಳಿಂದಲೇ ಅವನನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ. ನೆನ್ನೆನೇ ನೋಡಿದ್ವಿ ನಾವು, ಕೇವಲ ಯುಕ್ತಿಗಳಿಂದ ನಾವು ಯಾವುದನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ನಮ್ಮ ಪ್ರತ್ಯಕ್ಷವೂ ಕೂಡ ಹಾಗಾಗೋದಿಲ್ಲ. ಇವನು ದೇವರು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಶಾಸ್ತ್ರದ ಆಧಾರ ಬೇಕಾಗುತ್ತೆ. ಆದರೆ ಶಾಸ್ತ್ರವೇ ಯಥೋ ವಾಚೋ ನಿವರ್ತಂತೆ, ಮಾತುಗಳು ಅವನನ್ನು ತಿಳಿಸೋದಿಲ್ಲ ಅಂತ ಹೇಳಿಬಿಟ್ರೆ ಇನ್ನೇನು ಗತಿ ಅಂತಂದರೆ, ಅವಾಗ ಅದರ ಅಭಿಪ್ರಾಯವನ್ನು ತಿಳಿಸ್ತಾರೆ. ಶಾಸ್ತ್ರವು ಖಂಡಿತವಾಗಿಯೂ ದೇವರನ್ನು ತಿಳಿಸುತ್ತೆ, ಪರಿಪೂರ್ಣವಾಗಿ ದೇವರನ್ನು ತಿಳಿಸ್ಲಿಕ್ಕೆ ಶಾಸ್ತ್ರವೂ ಅಸಮರ್ಥ. ದೇವರು ಅಂದರೆ ಇಷ್ಟೇನಪ್ಪ ಅಂತ ಹೇಳಿ ಮುಗಿಸ್ಲಿಕ್ಕೆ ಶಾಸ್ತ್ರಕ್ಕೂ ಕೂಡ ಸಾಧ್ಯ ಇಲ್ಲ. ಭಗವಂತ ಅನಂತ, ಎಲ್ಲ ರೀತಿಯಲ್ಲೂ ಕೂಡ ಕೊನೆ ಇಲ್ಲದೇ ಇರುವಂತಹ ವ್ಯಕ್ತಿ ಅಂದರೆ ಅದು ಭಗವಂತ. ಗುಣಗಳು ಅಷ್ಟೇ, ಅವನಲ್ಲಿ ಎಷ್ಟು ಗುಣಗಳಿವೆ? ಅನಂತ ಸದ್ಗುಣಗಳಿವೆ. ಅವನು ದೇಶತಃ ಅನಂತ, ಕಾಲತಃ ಅನಂತ, ಎಲ್ಲ ರೀತಿ ಅನಂತ ಆಗಿರುವಂತಹ ಆ ಭಗವಂತನನ್ನು ವೇದಗಳು ಪರಿಪೂರ್ಣವಾಗಿ ತಿಳಿಸಿಕೊಟ್ಟು ಮುಗಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ವೇದವು ಭಗವಂತನನ್ನು ತಿಳಿಸ್ಕೊಡುತ್ತೆ. ಅಷ್ಟು ಮಾತ್ರ ದೇವರು ಅಂತ ತಿಳ್ಕೊಳ್ಬಾರ್ದು. ದೇವರು ಅಂತಂದರೆ ಇನ್ನೂ ಬೇಕಾದಷ್ಟಿದೆ ಅಂತ ತಿಳಿಸುವಾಗ ಈ ಒಂದು ಮಾತನ್ನು ಅಲ್ಲಿ ಹೇಳ್ತಾರೆ. ನ ತದೀದೃಗ್ ಇತಿ ಜ್ಞೇಯಂ ನವಾಚ್ಯಂ ನ ಚ ತರ್ಕ್ಯತೆ ಪಶ್ಯಂತೋಪಿ ನ ಪಶ್ಯಂತಿ ಮೇರೋ ರೂಪಂ ವಿಪಶ್ಚಿತಃ. ಮೇರು ಪರ್ವತ ಹೇಗಿದೆ ಅಂತ ಹೇಳಿ ಅದು ಹೀಗೇ ಇದೆ, ಹೀಗೆ ಇಲ್ಲ, ಈ ಥರ ಎಂತಹ ಜ್ಞಾನಿಯಾಗಿದ್ದರೂ ಕೂಡ ಅವನಿಗೆ ಇದಮಿತ್ತಂ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಚ ತರ್ಕ್ಯತೆ, ಹಾಗಿದ್ರೆ ನಾವು ತರ್ಕವನ್ನು ಮಾಡಿ ಯುಕ್ತಿಗಳಿಂದ ಹಾಗಿದ್ರೆ ಮೇರು ಪರ್ವತ ಹೀಗಿರಬೇಕು ಅಂತ ಹೇಳಿ ಏನಾದ್ರು ತೀರ್ಮಾನ ಮಾಡೋಣವಾ? ಅದನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯುಕ್ತಿಗಳನ್ನೂ ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಈ ವಿಷಯದಲ್ಲಿ ಅಂತ ಹೇಳಿ ಹೇಳ್ತಾರೆ. ಅಂದರೆ ಒಂದು ಮೇರು ಪರ್ವತವನ್ನೇ ನಾವು ಯುಕ್ತಿಯಿಂದಾಗಲಿ ಅಥವಾ ಬೇರೆ ರೀತಿಯಾಗಿ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಆದಮೇಲೆ ಇನ್ನು ದೇವರು ಈ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದಂತಹ ವ್ಯಕ್ತಿ, ಅವನನ್ನು ನಾವು ಪೂರ್ತಿಯಾಗಿ ತಿಳಿದುಕೊಳ್ತೀವಿ, ಅವನನ್ನು ಯುಕ್ತಿಗಳನ್ನು ಪ್ರಯೋಗ ಮಾಡಿ ಯುಕ್ತಿಗಳಿಂದ ಇದಮಿತ್ತಮ್ ಅಂತ ನಾವು ತೀರ್ಮಾನ ಮಾಡ್ಕೋತೀವಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಹೀಗೆ ಮೇರು ಪರ್ವತ ಮಧ್ಯಭಾಗದಲ್ಲಿ, ಭೂಮಿಯ ಇಡೀ ಬ್ರಹ್ಮಾಂಡದ ಮಧ್ಯಭಾಗದಲ್ಲಿ ಇರುವಂಥದ್ದು ಮೇರು ಪರ್ವತ. ಆ ಮೇರು ಪರ್ವತದಲ್ಲಿ ಮೇಲ್ಭಾಗದಲ್ಲಿ ದೇವತೆಗಳೆಲ್ಲರೂ ಕೂಡ ವಾಸ ಮಾಡ್ತಾರೆ. ಋಷಿಗಳು ಕೂಡ, ದೊಡ್ಡ ದೊಡ್ಡ ಋಷಿಗಳೆಲ್ಲ ಅಲ್ಲಿ ಹೋಗಿ ಸಂಚಾರ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಎಲ್ಲ ದಿಕ್ಕಿನಲ್ಲೂ ಕೂಡ ದೇವತೆಗಳ ಬೇರೆ ಬೇರೆ ಮಂದಿರಗಳು ಇರುತ್ತೆ, ಸಭೆಗಳು ಇರುತ್ತೆ. ತತ್ರ ಬ್ರಹ್ಮಸಭಾರಮ್ಯ ಬ್ರಹ್ಮರ್ಷಿ ಗಣಸೇವಿತ ನಾಮ್ನಾ ಮನೋವತಿ ನಾಮ ಸರ್ವಲೋಕೇಶು ವಿಶ್ರುತ. ಅದರಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಚತುರ್ಮುಖ ಬ್ರಹ್ಮದೇವರ ಸಭೆ. ಒಂದು ದೊಡ್ಡ ಸಭೆ ಇರುತ್ತೆ, ಎಲ್ಲ ಬ್ರಹ್ಮರ್ಷಿಗಳೆಲ್ಲರೂ ಕೂಡ ಇರುವಂಥದ್ದು. ಮನೋವತಿ ಅಂತ ಹೇಳಿ ಅದಕ್ಕೆ ಹೆಸರು. ಹೋದವರಿಗೆ ಮನಸ್ಸಿಗೆ ಬಹಳ ಆನಂದವನ್ನು ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಆ ಒಂದು ಹೆಸರು ಬಂದಿದೆ ಅಂತ ಹೇಳಿ ಹೇಳ್ತಾರೆ. ಮತ್ತು ಮಹಾವಿಮಾನಾನ್ಯೇತಾನಿ ದಿಕ್ಷ್ವಷ್ಟಾಸು ಶುಭಾನಿಹಿ, 8 ದಿಕ್ಕಿನಲ್ಲೂ ಕೂಡ ದೇವತೆಗಳು ಅಂತಿರ್ತಾರಲ್ಲ, ಪೂರ್ವಕ್ಕೊಬ್ಬ, ಆಗ್ನೇಯಕ್ಕೊಬ್ಬ, ದಕ್ಷಿಣಕ್ಕೊಬ್ಬ ದೇವತೆ ಅಂತ. ಆ ಎಲ್ಲ ದೇವತೆಗಳ ಭವನಗಳು ಮತ್ತು ಮಹಾವಿಮಾನಾನಿ ಅವರು ಸಂಚಾರ ಮಾಡುವಂತಹ ವಿಮಾನಗಳು ಅದೆಲ್ಲನೂ ಕೂಡ ಆ ಮೇರು ಪರ್ವತದಲ್ಲಿ ಇರುತ್ತೆ. ಆಗಲೇ ಹೇಳಿದಂಗೆ ಹಾಗಿದ್ರೆ ಒಂದು ಸತಿ ಹೋಗಿ ಮೇರು ಪರ್ವತನ ನಾವು ನೋಡ್ಕೊಂಡು ಬರೋಣವಾ ಅಂತಂದರೆ ಮೇರು ಪರ್ವತ ನಮಗೆ ಗೋಚರ ಆಗೋದಿಲ್ಲ. ನಿಯಮೈರ್ ವಿವಿಧೈರ್ ಯಜ್ಞೈ ಬಹುಭಿರ್ ನಿಯತಾತ್ಮಭಿಃ ಪುಣ್ಯೈರನ್ಯೈಶ್ಚ ವಿವಿಧೈಃ ನೈಕ ಜಾತಿ ಶತಾರ್ಜಿತೈಃ ಪ್ರಾಪ್ನೋತಿ ದೇವಲೋಕಂ ತಂ ಸಸ್ವರ್ಗ ಇತಿ ಚೋಚ್ಯತೆ.
ಆ ಮೇರು ಪರ್ವತ ಅಂದರೆ ಸ್ವರ್ಗ ಸಮಾನವಾಗಿರುವಂಥದ್ದು. ಒಂದು ನಿಮಿಷ ನಾನು ಸ್ವರ್ಗಕ್ಕೆ ಹೋಗಿ ಬರ್ತೀನಿ, ನೋಡ್ಕೊಂಬರ್ತೀನಿ ಅಂತ ಯಾರಿಗಾರು ಹೇಳಲಿಕ್ಕೆ ಸಾಧ್ಯನಾ? ಸ್ವರ್ಗ ನೋಡಬೇಕು ಅಂದರೆ ಪುಣ್ಯ ಇರಬೇಕು. ಪುಣ್ಯಶಾಲಿಗಳಲ್ಲದೇ ಇರುವಂಥವರಿಗೆ ಸ್ವರ್ಗ ದರ್ಶನ ಆಗೋದಿಲ್ಲ. ಹಾಗೆ ಸ್ವರ್ಗ ಸದೃಶವಾಗಿರುವಂಥದ್ದು ಈ ಮೇರು ಪರ್ವತ. ಯಾರು ಎಲ್ಲ ನಿಯಮಗಳನ್ನು ಸರಿಯಾಗಿ ಪಾಲಿಸಿರ್ತಾರೋ, ಅನೇಕ ವಿಧವಾಗಿರುವಂತಹ ಪೂಜೆಗಳನ್ನು, ಆರಾಧನೆಗಳನ್ನು, ತಪಸ್ಸುಗಳನ್ನೆಲ್ಲವನ್ನು ಮಾಡಿರ್ತಾರೋ, ಚೆನ್ನಾಗಿ ಪುಣ್ಯವನ್ನು ಸಂಪಾದನೆ ಮಾಡಿರ್ತಾರೋ ಅಂಥವರಿಗೆ ಮಾತ್ರ ಅಲ್ಲಿ ಹೋಗಲಿಕ್ಕೆ ಅವಕಾಶ. ಅದು ಬಿಟ್ಟು ನಾವು ಬೇರೆ ಏನೋ ಒಂದು ಸಂಶೋಧನೆ ಮಾಡಿ ಹುಡುಕಾಡಿ, ಈಗೆಲ್ಲ ಸ್ಯಾಟಲೈಟಿಂದ ನಾವು ಪ್ರಪಂಚದ ಮೂಲೆ ಮೂಲೆಯನ್ನು ನೋಡಬಹುದು. ನಾವು ಇಂಥ ಸ್ಥಳ ನೋಡೋಕ್ಕಾಗಲ್ಲ ಅಂತಿಲ್ಲ, ಎಲ್ಲಿ ಏನು ನಡೀತಾ ಇದ್ರೂ ಕೂಡ ಸ್ಯಾಟಲೈಟಿಂದ ನೋಡಿ ಹೇಳ್ಬಿಡ್ಬಹುದು. ಆದರೆ ಇದು ಆ ರೀತಿಯಾಗಿ ಕಾಣುವಂಥದ್ದಲ್ಲ. ಇದು ಸಿಗಬೇಕು ಅಂತಂದರೆ ಯೋಗ ಸಾಮರ್ಥ್ಯ ಇರಬೇಕು. ಯೋಗಿಗಳಿಗೆ ಮಾತ್ರ ಅದು ಸಿಗೋದು, ಅದರಿಂದ ಮಾತ್ರ ತಿಳ್ಕೊಳ್ಳಿಕ್ಕಾಗತ್ತೆ. ಅದಕ್ಕೆ ಒಂದು ಸಣ್ಣ ಲೌಕಿಕ ಉದಾಹರಣೆ ನಿಮಗೆ ಹೇಳೋದಾದರೆ, ಏನೋ ಒಂದು ಪದಾರ್ಥ ಕೊಡ್ತೀವಿ ನಿಮಗೆ, ತಿನ್ನುವಂಥ ಒಂದು ಪದಾರ್ಥ ಕೊಟ್ಟುಬಿಟ್ಟು ಇದರ ರುಚಿ ಹೇಗಿದೆ ಹೇಳಿ, ಏನು ಉಪ್ಪು ಜಾಸ್ತಿ ಇದೆಯೋ, ಸಿಹಿ ಇದೆಯೋ, ಎಂಥದ್ದಿದು ಹೇಳಿ ಅಂತ ಕೇಳಿದಾಗ ಅದನ್ನು ಚೆನ್ನಾಗಿ ಹಿಂದೆ ಮುಂದೆ ತಿರುಗಿಸಿ ಎಲ್ಲ ನೋಡಿ ಎಲ್ಲ ಮಾಡಿ, ಇಲ್ಲ ಇದು ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಯಾರಿಗಾರು ಹೇಳಿಕ್ಕೆ ಸಾಧ್ಯನಾ? ಆ ಥರ ಹೇಳಿದ್ರೆ ನಂಬ್ತೀವ ನಾವು? ನಂಬೋದೇ ಇಲ್ಲ. ಕಾರಣ ಏನು? ರುಚಿ ಅನ್ನುವಂಥದ್ದು ಕಣ್ಣಿಗೆ ಗೊತ್ತಾಗುವಂಥದ್ದಲ್ಲ, ನಾಲಿಗೆಗೆ ಗೊತ್ತಾಗುವಂಥದ್ದು. ಅಲ್ಲ, ನಮ್ಮ ಕಣ್ಣಿಂದ ನಾವು ಎಷ್ಟೆಲ್ಲ ವಿಚಾರಗಳು ತಿಳ್ಕೊಳ್ತಾ ಇದ್ದೀವಿ. ಈ ಕಣ್ಣಿಂದ ಇದು ಇಷ್ಟು ದೂರ ಇದೆ ಅಂತ ನೋಡ್ತೀವಿ, ಇದು ಇಷ್ಟು ದೊಡ್ಡದಾಗಿದೆ ಅಂತ ನೋಡ್ತೀವಿ, ಈ ಬಣ್ಣ ಇದೆ ಅಂತ ಗೊತ್ತಾಗುತ್ತೆ, ಎಷ್ಟು ಸಂಖ್ಯೆ ಇದೆ ಅಂತ ಗೊತ್ತಾಗುತ್ತೆ. ಕಣ್ಣಿಂದ ಇಷ್ಟೆಲ್ಲ ವಿಚಾರಗಳನ್ನು ತಿಳ್ಕೊಳ್ತೀವಿ ಅಂತಾದಮೇಲೆ ಕಣ್ಣಿಗೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಾದಮೇಲೆ ಹಾಗಿದ್ರೆ ಅದು ಇಲ್ಲೇ ಇಲ್ಲ, ರುಚಿನೇ ಇಲ್ಲ, ಹೀಗೆ ತೀರ್ಮಾನ ಮಾಡ್ತೀವ? ಮಾಡೋದಿಲ್ಲ. ಯಾಕೆ? ಕಣ್ಣಿಗೆ ಗೊತ್ತಾಗುವಂತಹ ವಿಚಾರಗಳು ಇದ್ದಂತೆ ಕಣ್ಣಿಗೆ ಗೊತ್ತಾಗದೇ ಇರುವಂತಹ ವಿಚಾರಗಳು ಕೂಡ ಇರುತ್ತವೆ. ಹಾಗೆ ಈ ಒಂದು ನಮ್ಮ ವೈಜ್ಞಾನಿಕವಾಗಿರುವಂತಹ ಸಲಕರಣೆಗಳಿಂದ ಗೊತ್ತಾಗುವ ವಿಚಾರ ಇದ್ದಂತೆ ಇದು ಯಾವುದರಿಂದನೂ ತಿಳಿದುಕೊಳ್ಳಿಕ್ಕಾಗದೆ ಬೇರೆ ಇನ್ನೊಂದು ಸಲಕರಣೆ, ಯೋಗ ಸಾಮರ್ಥ್ಯ, ತಪಸ್ಸು, ಅದರಿಂದ ಮಾತ್ರ ತಿಳಿದುಕೊಳ್ಳಿಕ್ಕಾಗುವಂತಹ ಪದಾರ್ಥಗಳು ಕೂಡ ಇರುತ್ತೆ. ಪ್ರಾಣಿಗಳಿಗೆ ಇರುವಂತಹ ಎಷ್ಟೋ ಸಾಮರ್ಥ್ಯ ನಮಗೆ ಇರೋದೇ ಇಲ್ಲ. ನಾಯಿಗೆ ಮೂಸು ನೋಡುವಂತಹ ಸಾಮರ್ಥ್ಯ ಎಷ್ಟು ಅತಿಶಯವಾಗಿ ಇರುತ್ತೆ. ಒಂದು ಹದ್ದು ಎಷ್ಟು ಮೇಲುಗಡೆಯಿಂದಲೂ ಕೂಡ ಕೆಳಗಡೆ ಒಂದು ಸಣ್ಣ ಇಲಿ ಹೋಗ್ತಾ ಇದ್ರೂ ಅದು ಗೊತ್ತಾಗುತ್ತೆ, ಬಂದು ಅದನ್ನು ಹಿಡ್ಕೊಳ್ಳುತ್ತೆ. ಅಷ್ಟು ಸೂಕ್ಷ್ಮ ದೃಷ್ಟಿ ನಮಗಿರೋದಿಲ್ಲ. ಗೂಬೆಗಳಿಗೆ ಎಂಥ ಕತ್ತಲಿದ್ರೂ ಕೂಡ ಕಾಣುತ್ತೆ. ಹಾಗಿದ್ರೆ ನಮಗೆ ಆಗ್ತಾ ಇಲ್ಲ, ನನಗೆ ರಾತ್ರಿ ಕಾಣಿಸ್ತಾ ಇಲ್ಲ, ದೂರದಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಜ್ಞಾನ ಸಾಮರ್ಥ್ಯ ಅಷ್ಟಿಲ್ಲ ಅಂತ ಆದ ಕೂಡಲೇ, ನನಗಿಲ್ಲ ಅಂದ ಕೂಡಲೇ ಅದು ಇಲ್ಲೇ ಇಲ್ಲ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಒಂದು ಸಾಧನೆಗಳಿರುತ್ತೆ, ಬೇರೆ ಸಾಧನ ಸಲಕರಣೆಗಳಿರುತ್ತೆ, ಅದರಿಂದ ಗೊತ್ತಾಗ್ಲಿಕ್ಕೆ ಸಾಧ್ಯ ಇರುತ್ತೆ. ಹೇಗೋ ಹಾಗೆ ಇದೆಲ್ಲವೂ ಕೂಡ ಯೋಗಿಗಳಿಗೆ ಗೊತ್ತಾಗುವಂಥದ್ದು. ನಾವು ನೋಡಬೇಕು ಅಂತ ಅಪೇಕ್ಷೆ ಇತ್ತು ಅಂದರೆ ಖಂಡಿತ ಎಲ್ಲರೂ ಕೂಡ ತಪಸ್ಸನ್ನು ಮಾಡಬೇಕು. ತಪಸ್ಸು ಅಂತಂದರೆ ದೇವರ ನಿರಂತರ ಧ್ಯಾನ ಮಾಡುವಂಥದ್ದು, ಶಾಸ್ತ್ರ ಹೇಳಿದ ರೀತಿಯಲ್ಲಿ ಜೀವನದಲ್ಲಿ ನಡೆಯುವಂಥದ್ದು. ಹೀಗೆಲ್ಲ ಮಾಡಿದ್ರೆ ಖಂಡಿತ ಪುಣ್ಯ ಸಂಪಾದನೆಯಾಗಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತಷ್ಟೆ. ಹಾಗಾಗಿ ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವೈಜ್ಞಾನಿಕ ದೃಷ್ಟಿಯಿಂದ ಏನು ಹೇಳಬಹುದು? ಇಂಥ ವಿಚಾರಗಳಲ್ಲಿ ಗೊತ್ತಿಲ್ಲ ಅಂತ ಅನ್ಬಹುದು, ಇಲ್ಲ ಅನ್ನೋ ಹಂಗಿಲ್ಲ. ಇದೇ ಅಂತ ವಿಜ್ಞಾನ ದೃಷ್ಟಿಯಿಂದ ವಿಮರ್ಶೆ ಮಾಡಿ ನೋಡಿದ್ರೆ ಇದೇ ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾವ ಭೌತ ವಿಜ್ಞಾನಿಗಳು ಅದನ್ನು ಹೇಳಲಿಕ್ಕಿಲ್ಲ, ಇದೇ ಅಂತ ಹೇಳಲಿಕ್ಕಿಲ್ಲ. ಹಾಗಂತ ಇಲ್ಲ ಅಂತನೂ ಅನ್ನೋ ಹಂಗಿಲ್ಲ, ಗೊತ್ತಿಲ್ಲ ಅಂತ ಮಾತ್ರ ಹೇಳಬಹುದು. ಅದು ಶಾಸ್ತ್ರದ ಆಧಾರದಲ್ಲಿ ನಾವೆಲ್ಲವನ್ನು ಕೂಡ ವಿಚಾರ ಮಾಡಿ ತಿಳ್ಕೊಳ್ಬೇಕಾಗತ್ತೆ. ಇಷ್ಟೆಲ್ಲ ನಿರೂಪಣೆ ಮಾಡಿದ ಮೇಲೆ ಮುಂದೆ ಒಂದಿಷ್ಟು ಅಧೋಲೋಕಗಳನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಅಧೋಲೋಕಗಳು ಅಂತಂದರೆ ಭೂಮಿಯ ಕೆಳಗಡೆ ಇರುವಂತಹ ಲೋಕಗಳು. ಕ್ರಮೇಣ ಕೆಳಗಡೆ ಹೋಗ್ತಾ ಅನೇಕ ಲೋಕಗಳು ಸಿಗುತ್ತೆ. ಇದರಲ್ಲಿ ಆ ಲೋಕಗಳ ವರ್ಣನೆಯನ್ನು ಸಂಕ್ಷಿಪ್ತವಾಗಿ ನಿಮಗೆ ಅದನ್ನು ಕೊಡ್ತಾ ಹೋಗ್ತೀನಿ. ತುಂಬ ಕುತೂಹಲಕಾರಿಯಾಗಿದೆ ಇದು. ಆ ಕಾರಣಕ್ಕಾಗಿ ಈ ಲೋಕಗಳು, ಕೆಳಗಡೆ ಇರುವ ಲೋಕ ಯಾವುದು? ನಾವಿರುವಂಥದ್ದನ್ನು ಭೂತಲ ಅಂತ ಕರಿತೀವಿ. ನಾವಿರೋದು ಇವಾಗ ಭೂತಲ ಇದೆ. ಸಪ್ತದ್ವೀಪ, ಸಪ್ತಸಾಗರ ಎಲ್ಲ ಇರೋದೇನಿದೆ, ಇಷ್ಟನ್ನು ಕೂಡ ನಾವು ಭೂತಲ ಅಂತ ಕರಿತೀವಿ. ಇದರ ಕೆಳಗಡೆ ಇರುವಂಥದ್ದು ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ. ಹೀಗೆ ಈ 7 ಲೋಕಗಳು ಕೂಡ ಕೆಳಗಡೆ ಇರುತ್ತೆ. ಇದರಲ್ಲಿ ಈ ಕ್ರಮದಲ್ಲಿ ಪುರಾಣಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ. ಅದನ್ನು ಹಿಂದೆ ಹೇಳಿದ ಕ್ರಮದಲ್ಲಿ ಅದನ್ನು ಜೋಡಣೆ ಮಾಡ್ಕೊಳ್ಬಹುದು. ನಾವು ಒಂದು ಪುರಾಣದ ಆಧಾರದ ಮೇಲೆ ವಿಚಾರ ಮಾಡಿ ನಾವೇ ತಿಳ್ಕೊಳ್ತಾ ಹೋಗಬಹುದು. ಈ ಕ್ರಮವಾಗಿ ಹಂತ ಹಂತವಾಗಿ ಕೆಳಗಡೆ ಹೋಗ್ತಾ ಹೋಗ್ತಾ ಅದರ ಭೌತಿಕ ಸ್ಥಿತಿ ಹೇಗಿರುತ್ತೆ
ಅಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇರ್ತಾರೆ ಅದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಮೊದಲು ಭೂಮಿಯ ಕೆಳಗಡೆ ಮೊದಲಿಗೆ ಇರುವಂಥದ್ದು ಅತಲ. ಅತಲದಲ್ಲಿ ಕಪ್ಪು ಬಣ್ಣದ ನೆಲ ಇರುತ್ತಂತೆ. ಅಲ್ಲಿ ನಮುಚಿ ಮೊದಲಾದಂತಹ ಅಸುರರ ವಾಸಸ್ಥಾನ ಇರುತ್ತೆ. ಅಲ್ಲಿ ನಾಗಗಳ ನಗರಗಳಿಲ್ಲ, ಬೇಕಾದಷ್ಟು ನಗರಗಳು ಇರುತ್ತೆ. ಅದರ ಕೆಳಗಡೆ ಇರುವಂಥದ್ದು ಸುತಲ ಲೋಕ. ಅದು ಬಿಳಿ ಬಣ್ಣದ ನೆಲ, ಶುಭ್ರವಾದ ಬಿಳಿ ಬಣ್ಣದ ನೆಲ ಅಲ್ಲಿ ಇರುತ್ತೆ. ಅಲ್ಲೂ ಒಂದಿಷ್ಟು ಜನ ಅಸುರರ, ನಾಗರ, ಕದ್ರುಪುತ್ರ ತಕ್ಷಕ ಅವನ ವಾಸಸ್ಥಾನ, ಅವನ ನಗರ ಎಲ್ಲ ಇರುತ್ತೆ. ಅದರ ಕೆಳಗಡೆ ಇರುವಂಥದ್ದು ವಿತಲ. ಅದು ರಕ್ತಮೃತ್ತಿಕಾ ನೆಲ, ಕೆಂಪು ಬಣ್ಣದ ನೆಲ ಅಂತ ಹೇಳ್ತಾರೆ. ಅದಾದ ಮೇಲೆ ಬರುವಂಥದ್ದು ರಸಾತಲ. ಈ ರಸಾತಲವನ್ನು ಗಭಸ್ಥಲ ಅನ್ನೋ ಶಬ್ದದಿಂದಲೂ ಕೂಡ ಕರೀತಾರೆ. ಇಲ್ಲಿ ಗಭಸ್ಥಲ ಅಂತ ಹೇಳ್ತಾರೆ, ರಸಾತಲ ಅನ್ನೋ ಶಬ್ದದಲ್ಲೂ ಕರೀತಾರೆ. ಇದು ಪೀತಭೌಮ, ಹಳದಿ ಬಣ್ಣದ ನೆಲ ಅಲ್ಲೆಲ್ಲ ಕಡೆ ಇರುತ್ತೆ. ಕಾಲನೇಮಿ, ಗಜಕರ್ಣ ಮೊದಲಾದಂತಹ ದೈತ್ಯರ ನಗರಗಳು ಅಲ್ಲೆಲ್ಲ ಇರುತ್ತೆ. ಆಮೇಲೆ ಬರುವಂಥದ್ದು ಮಹಾತಲ. ಮಹಾತಲದಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳ ನೆಲ, ನಾವು ಏನು ಮರಳು ಅಂತ ಹೇಳ್ತೀವಿ ಅಲ್ಲ, ಮರಳುಗಾಡು ಅಂತ, ಆ ಥರ ಚಿಕ್ಕ ಚಿಕ್ಕ ಕಲ್ಲುಗಳಿಂದ ತುಂಬಿರುವಂತಹ ಶರ್ಕರಾತಲಂ, ಅದು ಮಹಾತಲ. ಆ ರೀತಿಯಾಗಿರುತ್ತೆ. ಅಲ್ಲೂ ಒಂದಿಷ್ಟು ಜನ ಹಿರಣ್ಯಾಕ್ಷ, ವಿರೋಚನ ಇಂತಹ ದೈತ್ಯರ ವಾಸಸ್ಥಾನ, ಅನೇಕ ನಾಗರ ನಗರಗಳು ಇದೆಲ್ಲವೂ ಇರುತ್ತೆ. ಅದರ ಕೆಳಗಡೆ ಇರುವಂಥದ್ದು ತಲಾತಲ. ಅದನ್ನು ಶ್ರೀತಲ ಅನ್ನೋ ಶಬ್ದದಿಂದಲೂ ಕೂಡ ಇಲ್ಲಿ ಕರೀತಾರೆ. ಅಲ್ಲಿರುವಂಥದ್ದು ಕಲ್ಲಿನ ನೆಲ, ಗಟ್ಟಿಯಾಗಿರುವಂತಹ ಕಲ್ಲಿನ ನೆಲ ಅಲ್ಲಿ ಇರುತ್ತೆ. ಅದರ ಕೆಳಗಡೆಯೂ ಕೂಡ ಇರುವಂಥದ್ದು ಪಾತಾಳ. ಪಾತಾಳದಲ್ಲಿ ಬಂಗಾರದ ನೆಲ ಇರುತ್ತೆ, ಸ್ವರ್ಣಮಯವಾಗಿರುವಂತಹ ನೆಲ ಇರುತ್ತೆ ಅಲ್ಲಿ. ಇಲ್ಲಿ ಸುತಲ ಲೋಕವನ್ನು ಹೇಳುವಾಗ ಆಗಲೇ ಹೇಳಿದಂತೆ ಸುತಲ ಮೂರನೇದಾಗಬೇಕು, ಇಲ್ಲಿ ಎರಡನೇದಾಗಿ ಹೇಳಿದ್ದಾರೆ. ಅದನ್ನು ನಾವು ಜೋಡಿಸ್ಕೊಳ್ಬಹುದು. ಈ ಒಂದು ಸುತಲ ಲೋಕ ಏನಿದೆ, ಈ ಸುತಲ ಲೋಕದ ಆಧಿಪತ್ಯವನ್ನು ಇವಾಗ ಭಗವಂತನೇ ಬಲಿಚಕ್ರವರ್ತಿಗೆ ಕೊಟ್ಟಿದ್ದಾನೆ. ಬಲಿಚಕ್ರವರ್ತಿಯನ್ನು ನಿಗ್ರಹ ಮಾಡಿ ಅವನ ಭಕ್ತಿಯನ್ನು ಪರೀಕ್ಷೆ ಮಾಡಿ ಎಲ್ಲ ಆದಮೇಲೆ ಕೊನೆಗೆ ಈಗಲೇ ನೀನು ಸುತಲ ಲೋಕಕ್ಕೆ ಅಧಿಪತಿಯಾಗು ಅಂತ ಹೇಳಿ ಭಗವಂತ ಆದೇಶ ಮಾಡ್ತಾನೆ. ಪ್ರಹ್ಲಾದ ಅಂದರೆ ಅವನ ತಾತ ಪ್ರಹ್ಲಾದ, ಬಲಿ ಇಬ್ಬರಿಗೂ ಕೂಡ ಭಗವಂತನೇ ಆದೇಶ ಮಾಡಿ ಸುತಲ ಲೋಕಕ್ಕೆ ನೀವು ಹೋಗಬೇಕು. ಈ ಕೆಳಗಿನ ಲೋಕಗಳಿದೆಯಲ್ಲವಾ, ಕೆಳಗಿನ ಲೋಕದ ವಿಶೇಷತೆ ಏನು ಅಂತಂದರೆ, ಊರ್ಧ್ವ ಲೋಕಗಳೇನಿದೆ ನಮ್ಮ ಲೋಕಕ್ಕಿಂತ ಮೇಲ್ಗಡೆ, ಅಲ್ಲೇ ಎಲ್ಲ ಸ್ವರ್ಗಲೋಕ ಎಲ್ಲ ಬರೋದಲ್ಲೆಲ್ಲ ಮೇಲ್ಗಡೆನೆ. ಸ್ವರ್ಗಲೋಕದಲ್ಲಿ ಏನು ವೈಭವ ಇದೆ ಅದಕ್ಕಿಂತ ಹೆಚ್ಚಿನ ವೈಭವ ಕೆಳಗಿನ ಲೋಕದಲ್ಲಿ ಇರುತ್ತೆ ಅಂಥೇಳಿ ವರ್ಣನೆಯನ್ನು ಮಾಡ್ತಾರೆ. ಹೀಗೆ ಈ ಕೆಳಗಿನ ಲೋಕಗಳೆಲ್ಲವನ್ನೂ ಕೂಡ ಇಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ.